ಅವನಿ ಜಾತ್ರೆ ಬಹಳ ಸುಪ್ರಸಿದ್ಧವಾದಂತು. ಇಡೀ ಭಾರತದಲ್ಲೇ ವಿಶೇಷವಾದಂತ ಈ ದಿನ ಜಾತ್ರೆ ಪ್ರಾರಂಭ ನಮ್ಮ ಜೊತೆಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಂತ ಸಂಬಂಧಿ ಮಂಜಣ್ಣವರಿದ್ದಾರೆ ಮತ್ತು ನಮ್ಮ ಆರ್ಯವೈಶ್ಯ ಮಹಾಮಂಡಳಿಯ ನಿಗಮದ ಅಧ್ಯಕ್ಷರಂತ ರಾಮಪ್ರಸಾದ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಶಿವಣ್ಣ ಇದ್ದಾರೆ, ಎಲ್ಲ ಸಾಕಷ್ಟು ಜನ ಮುಖಂಡರು ಎಲ್ಲ ಪಕ್ಷದಿಂದ ಬಂದಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಕ್ತಾದಿಗಳು ಕೂಡ ಇದ್ದಾರೆ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಮುಂಬರುವ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಬರಲಿ, ಸಮೃದ್ಧಿ ಆಗಲಿ, ಜನರು ಭಾವೈಕ್ಯದಿಂದ ಪ್ರೀತಿ ವಾತ್ಸಲ್ಯದಿಂದ ಬಾಡಿ ಬದುಕೋಣ ಅಂತ ಆ ಶಕ್ತಿಯನ್ನ ರಾಮಲಿಂಗೇಶ್ವರ ಸ್ವಾಮಿ ನಮಗೆ ಪ್ರಾರ್ಥಿಸಲಿ ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡೋಣ. ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ. ಕರ್ನಾಟಕ ರಾಜ್ಯದಲ್ಲಿ 5ನೇ ದೊಡ್ಡ ಜಾತ್ರೆ ನಮ್ಮ ರಾಮಲಿಂಗೇಶ್ವರ ಜಾತ್ರೆ. ಈಗಾಗಲೇ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ನಾಳೆ ಎಲ್ಲ ವರ್ಕು ಚೆಕ್ ಮಾಡಕ್ಕೆ ಇಡೀ ನಮ್ಮ ತಂಡ ನಾಳೆ ಬರ್ತಾ ಇದೆ. ಇವತ್ತು ವಿಶೇಷ ಏನಂತಂದ್ರೆ ಇವತ್ತು ಮೊದಲು ಪೂಜೆ, ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡುವ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. ವಿಶೇಷವಾಗಿ ಆದಿಜಂಬವನ್ನು ಪೂಜೆ ಮುಖಾಂತರವಾಗಿ ಇವು ರಾಮಲಿಂಗೇಶ್ವರ ಸಂಪ್ರದಾಯ ಇದೆ. ಇವತ್ತು ವಾಲ್ಮೀಕಿ ಮತ್ತು ಆದಿಜಂಬ ಒಂದು ಪೂಜೆ ಮಾಡ್ಕಂತ ಈ ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ವಿಶೇಷ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಇವತ್ತು ಬಂದಿದ್ದಾರೆ. ಇವತ್ತು ನಾನು ಹೇಳಿದೆ ಬೇಗ ಪೂಜೆಗೆ ಬನ್ನಿ ಸರ್, 2 ಮುಗಿಸ್ಕೊಂಡು ಹೋಗಿರಿ ಅಂತ. ಸೊ ಅದರಿಂದ ಇವತ್ತು ಆವತಿಯನ್ನು ಕೊಟ್ಟು ಅಂದ್ರೆ ಪೂರ್ಣಾವತಿಯನ್ನು ಕೊಟ್ಟು ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ವಿಶೇಷ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ಸಚಿವರು ಅಂದ್ರೆ ಇಲ್ಲಿಂದನೇ ಹುಟ್ಟು ಬೆಳಿತಕ್ಕಂಥ ರಾಜಕಾರಣಿ ಅವರು. ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲೇ ದೇವಸ್ಥಾನ ಆದ್ರೂ ಕೂಡ ಫಸ್ಟ್ ಅಟೆಂಡ್ ಅವ್ರು ಇರ್ತಾರೆ. ಯಾಕಂದ್ರೆ ದೈವಭಕ್ತಿ ಇರ್ತಕ್ಕಂಥ ಇವರು. ಸೊ ಅದರಿಂದ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಪೂಜೆ ಮಾಡೋ ಮುಖಾಂತರವಾಗಿ ಇಡೀ ಮುಳಬಾಗಿಲು ತಾಲೂಕಿಗೆ, ಕರ್ನಾಟಕ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂಥ ಜೀವನ ಬರ್ಬೇಕಾದ್ರೆ, ಮಳೆ ಬೆಳೆ ಚೆನ್ನಾಗಾಗ್ಬೇಕು, ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರ್ಬೇಕಂದ್ರೆ ಇವತ್ತು ನಮ್ಮ ರಾಜ್ಯ ಸುಗಮವಾಗಿರ್ಬೇಕಂತ ದೇವರು ಕೇಳ್ಕೊಂತ ಇವತ್ತಿಂದ ಏನು ಕುಂದು ಕೊರತೆಗಳಿಲ್ಲದೆ ದೇವರಲ್ಲಿ ನಾನು ಪ್ರಾರ್ಥನೆ ಇಟ್ಟಿದ್ದೀನಿ. ಈ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ, ಸುಮಾರು 50-60 ಲಕ್ಷ ಜನ ಸೇರ್ತಾರೆ, ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡಪ್ಪ, ಅದನ್ನ ದಯವಿಟ್ಟು ನೆರವೇರಿಸ್ಬಿಡಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಅದರಿಂದ ಎಲ್ಲ ನಾಯಕರು ಕೂಡ, ಮುಳಬಾಗಿಲು ತಾಲೂಕು ನಾಯಕರು ಪಕ್ಷಾತೀತವಾಗಿ ಎಲ್ಲರೂ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.